ಪಕ್ಷ ಬಲವರ್ಧನೆ ಹಾಗೂ ಪಕ್ಷ ಸಂಘಟನೆ ಇದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ರಾಜ್ಯದೆಲ್ಲೆಡೆ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಪಕ್ಷ ಬಲವರ್ಧನೆ ಹಾಗೂ ಪಕ್ಷ ಸಂಘಟನೆಗೆ ಒತ್ತು ನೀಡಲಾಗ್ತಾ ಇದೆ. ಇಂದು ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ನಿಖಿಲ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರಿಂದ ಜನತಾ ದಳ ಅನ್ನುವಂಥ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ. ಸದಸ್ಯತ್ವ ನೋಂದಣಿ ಅಭಿಯಾನ ಕೂಡ ಭರದಿಂದ ಸಾಗ್ತಾ ಇದೆ. ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ರಾಜ್ಯವನ್ನು ಸುತ್ತಿ ಪಕ್ಷ ಸಂಘಟನೆಯನ್ನು ಬಲಪಡಿಸುವಂಥ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಪಕ್ಷ ಬಲವರ್ಧನೆ ಹಾಗೂ ಪಕ್ಷ ಸಂಘಟನೆಗೆ ನಿಖಿಲ್ ಪಣ ತೊಟ್ಟಿದ್ದಾರೆ. ರಾಜ್ಯದೆಲ್ಲೆಡೆ ಕೂಡ ಪ್ರವಾಸವನ್ನು ಕೈಗೊಂಡಿದ್ದಾರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ. ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿಯನ್ನ ಭಾರಿ ಭರದಿಂದ ನಡೆಸ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಾಲೂರಿನಲ್ಲಿ ಇವತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬರಮಾಡಿಕೊಂಡ್ರು ಮತ್ತು ಸದಸ್ಯತ್ವ ನೋಂದಣಿ ಕಾರ್ಯದಲ್ಲೂ ಕೂಡ ಪಾಲ್ಗೊಂಡ್ರು. ಹಲವು ಹಿರಿಯ ಜೆಡಿಎಸ್ ಮುಖಂಡರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿದರು. ಮಾಲೂರಿನಲ್ಲಿರುವ ಸ್ವಾಮಿ ವಿವೇಕಾನಂದ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ನಿಖಿಲ್ ಕುಮಾರಸ್ವಾಮಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ.
ಬರೋಣ ಪ್ಲೀಸ್ ಬರೋಣ ಮುಂದೆ ಬರೋಣ. ನಿಧಾನ ಬರೋಣ ಬನ್ನಿ ಅಣ್ಣ. ಯಾವುದೋ ಒಂದು ಕುರ್ಚಿನೂ ಕೂಡ ಅಲ್ಗಾಡಿಲ್ಲ. ಪಕ್ಷದ ಮೇಲೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ, ನೀವಿಟ್ಟಿರ್ತಕ್ಕಂಥ ಪ್ರೀತಿ, ಪಕ್ಷ ಇಲ್ಲಿವರೆಗೂ ಏನಾದರೂ ಸದೃಢವಾಗಿ ಈ ರಾಜ್ಯದಲ್ಲಿ ಎಲ್ಲ ಏಳು ಬೀಳುಗಳ ಮಧ್ಯೆ ಈಗಲೂ ಕೂಡ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ನಿಮ್ಮೆಲ್ಲರ ದುಡಿಮೆ, ನಿಮ್ಮ ಶ್ರಮ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರು ಕೂಡ ತಾಲೂಕಿನಾದ್ಯಂತ ಮತ್ತೆ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಭಾಗವಹಿಸಿದ್ದೀರಿ. ನಿಮಗೂ ಕೂಡ ಪಕ್ಷದ ಪರವಾಗಿ ತುಂಬ ಹೃದಯದ ಸ್ವಾಗತ ಮತ್ತು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ವಿಶೇಷತೆ ಇವತ್ತು ನಾನು ಈ ವೇದಿಕೆಯಲ್ಲಿ ಗಮನಿಸಿದ್ದು, ಆ ಹೆಣ್ಮಗಳು ಹೆಸರು ನನಗೆ ಗೊತ್ತಾಗಲಿಲ್ಲ. ಸಹೋದರಿ ತ್ರಿವರ್ಣ ಅವರು, ರವಿಕುಮಾರ್, ತ್ರಿವರ್ಣ ರವಿಕುಮಾರ್ ಅವರು. ನಮ್ಮ ಪಕ್ಷದಲ್ಲಿ ಹೆಣ್ಣುಮಕ್ಕಳುಗಳು ಮುಂದೆ ಬರಬೇಕು. ಈ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಬೆಳವಣಿಗೆಗಳು, ಘಟನೆಗಳ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಎಲ್ಲವನ್ನ ಅರ್ಥೈಸ್ಕೊಂಡು ಎಲ್ಲರಿಗೂ ಅರ್ಥ ಆಗ್ತಕ್ಕಂಥ ನಿಟ್ಟಿನಲ್ಲಿ ತ್ರಿವರ್ಣರವರು ಸಹೋದರಿ ಬಹಳ ಉತ್ತಮವಾಗಿ ಮಾತನಾಡಿದ್ದಾರೆ. ಅವರಿಗೆ
ವೇದಿಕೆ ಮೇಲೆ ನಿಮ್ಮೆಲ್ಲರ ಪರವಾಗಿ ನಾನು ಈಗಾಗಲೇ ಅವ್ರಿಗೆ ಕಿವಿಯಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ. ರಾಮಣ್ಣವ್ರಿಗೂ ಕೇಳಿದೆ, ತುಂಬ ಅದ್ಭುತವಾಗಿ ಮಾತನಾಡಿದ್ದಾರೆ ಹೆಣ್ಮಕ್ಳು. ಇಂಥ ಹೆಣ್ಮಕ್ಳು ನಮ್ಮ ಪಕ್ಷದಲ್ಲಿ ರಾಜ್ಯ ವಕ್ತಾರರಾಗೋ ಅಥವಾ ಬೇರೆ ಬೇರೆ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಮುಂದೆ ತಗೊಬರ್ಬೇಕು ರಾಮಣ್ಣವರೇ ಅಂತಕ್ಕಂಥದ್ದನ್ನ ಈಗ ತಾನೇ ತ್ರಿವೇಣಿಯವರು ದಯಮಾಡಿ ನಿಮ್ಮ ಈ ಮಾತಿನ ಶೈಲಿ, ಮಾತಿನ ದಾಟಿ ರಾಜ್ಯದಲ್ಲಿ ಜನತಾದಳ ಪಕ್ಷವನ್ನ ನಿಮ್ಮಂಥ ಹೆಣ್ಮಕ್ಳು ಪ್ರತಿನಿಧಿಸಬೇಕಮ್ಮ. ದಯಮಾಡಿ ನೀವೆಲ್ಲರೂ ಹೆಚ್ಚಾಗಿ ಸಕ್ರಿಯವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ಕೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ನಾಯಕತ್ವವನ್ನು ವಹಿಸಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಗಳು, ಎಲ್ಲದಕ್ಕಿಂತ ಮಿಗಿಲಾಗಿ ಅವರಲ್ಲಿ ಒಂದು ಪ್ರಾಮಾಣಿಕತೆಯನ್ನು ನೋಡಿದ್ದೇನೆ, ಅವರಲ್ಲಿ ಒಂದು ಸ್ಪಷ್ಟತೆಯನ್ನು ನೋಡಿದ್ದೇನೆ. ಚುನಾವಣೆಯ ಏಳು ಬೀಳುಗಳ ಮಧ್ಯೆ ಎಂದೂ ಕೂಡ ಅಧಿಕಾರದ ದಾಹಕ್ಕೆ ಅವರು ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಕಳೆದ 20-25 ವರ್ಷದಿಂದ ಎರಡೂವರೆ ದಶಕಗಳಿಂದ ಸತತವಾಗಿ ಸಾರ್ವಜನಿಕರ ಸೇವೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಿನ ವಿದ್ಯಾರ್ಥಿಗಳ ಪರವಾಗಿ ಅವರು ತೋರಿಸಿರ್ತಕ್ಕಂಥ ಕಾಳಜಿ, ಆ ಒಂದು ಬದ್ಧತೆ, ಸಾರ್ವಜನಿಕ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಗಬೇಕು ಅಂತಕ್ಕಂಥದ್ದಕ್ಕೆ ಒಂದು ಪ್ರೇರಾರ್ಪಣೆಯನ್ನ ಇವತ್ತು ಆಗಿರ್ತಕ್ಕಂಥ ನಮ್ಮ ಈ ಭಾಗದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ರಾಮೇಗೌಡರು ಸಾಹೇಬ್ರೆ, ಅವರ ಧರ್ಮಪತ್ನಿಗಳು, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅಕ್ಕ ಅವರು ಕೂಡ ಈಗಾಗಲೇ ರಾಜ್ಯ ವ್ಯಾಪ್ತಿ ನಾವೆಲ್ಲೇ ಹೋದರೂ ಕೂಡ ಇವತ್ತು ನಮ್ಮ ಜೊತೆ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರ ಒಂದು ಸಹಕಾರದೊಂದಿಗೆ ಯಾವುದೋ ಒಂದು ಕುರ್ಚಿನೂ ಕೂಡ ಅಲುಗಾಡಿಲ್ಲ. ಪಕ್ಷದ ಮೇಲೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ, ನೀವಿಟ್ಟಿರ್ತಕ್ಕಂಥ ಪ್ರೀತಿ, ಪಕ್ಷ ಇಲ್ಲಿವರೆಗೂ ಏನಾದರೂ ಸದೃಢವಾಗಿ ಈ ರಾಜ್ಯದಲ್ಲಿ ಎಲ್ಲ ಏಳು ಬೀಳುಗಳ ಮಧ್ಯೆ ಈಗಲೂ ಕೂಡ ಬಲಿಷ್ಠವಾಗಿ ಉಳ್ಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು, ನಿಮ್ಮೆಲ್ಲರ ದುಡಿಮೆ, ನಿಮ್ಮ ಶ್ರಮ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಮಿತ್ರರು ಕೂಡ ತಾಲೂಕಿನಾದ್ಯಂತ ಮತ್ತೆ ಜಿಲ್ಲೆಯ ದೃಶ್ಯ ಮಾಧ್ಯಮ ಹಾಗೂ